ಜಿಲ್ಲೆಯಲ್ಲಿರುವ ಹಾಸ್ಟೆಲ್ಗಳಲ್ಲಿರುವ ಹೊರಗುತ್ತಿಗೆ ನೌಕರರು ಈ ಸರ್ಕಾರದ ನೀತಿಯಿಂದ ಭಾಳಷ್ಟು ತೊಂದರೆ ಪಡ್ತಾ ಇದ್ದಾರೆ. ಸರ್ಕಾರ ಇವತ್ತು ಅವರಿಗೆ ಮ್ಯಾನ್ ಪವರ್ ಏಜೆನ್ಸಿಗಳ ಹವಳತ್ತು ತಪ್ಪಿಸ್ಲಿಕ್ಕೆ ಮ್ಯಾನ್ ಪವರ್ ಏಜೆನ್ಸಿ ರದ್ದು ಮಾಡಿ ಬೀದರ್ ಮಾದರಿ ಸೊಸೈಟಿ ಮಾಡಬೇಕಂತ ಹಲವಾರು ಸಲ ನಾವು ಹೋರಾಟ ಮಾಡಿದ್ದೇವೆ. ಅವಾಗ ಮಾನ್ಯ ಜಿಲ್ಲಾಧಿಕಾರಿಗಳು ಒಪ್ಕೊಂಡು ಅದಕ್ಕೆ ಸಭೆನೂ ಮಾಡ್ಯಾರ. ಅದು ಸಹಕಾರಿ ಸಂಘ ತಯಾರಿ ಮಾಡೋ ಸಲಿಂದ ಎಲ್ಲ ದಾಖಲಾತಿಗಳು ತೊಗೊಂಡಾರ. ಆದರೆ ಆದಷ್ಟು ಜಲ್ದಿ ಮಾಡಬೇಕು. ಈಗ ಯಾಕಂದ್ರೆ ನಮ್ಗೆ ಈ ಏಜೆನ್ಸಿಗಳು PF ESI ಅದು ಸರಿ ಕಟ್ಟಲ್ಲ. ಒಟ್ಟಿಗೆ ಏಜೆನ್ಸಿನೇ ಬೇಡ ಅಂಥೇಳಿ ನಮ್ಮ ಅಭಿಪ್ರಾಯ. ಈ ಉದ್ದೇಶವಾಗಿ ಇವತ್ತು ನಾವು ಇಲ್ಲಿ ಗುಲ್ಬರ್ಗದಲ್ಲಿನ ಸಮಾಜ ಕಲ್ಯಾಣ, BCM, ಮೈನಾರಿಟಿ ಮತ್ತು ಕ್ರೈಸ್ ವಸತಿ ನಿಲಯಗಳು ಎಲ್ಲನೂ ಕೂಡ ಸ್ವಲ್ಪ ಅಲರ್ಟ್ ಆಗಿವೆ. ನಮ್ಮ ಹೋರಾಟ ನಿರಂತರ ನಡೆಯಲಿಂದ ನಮ್ಮ ಮಂದಿಗೆ ಶೋಷಣೆ ಸ್ವಲ್ಪ ಕಡಿಮೆ ಆಗ್ಯದ. ಅದನ್ನು ಕೂಡ ಒಳಗೊಳಗೆ ನಡೆದದು, ಆದರೆ ಸ್ವಲ್ಪ ಮಟ್ಟಿಗೆ ಕಡಿಮೆ ಆಗ್ಯದ. ಇಲ್ಲಿ BCM ಇಲಾಖೆಯಲ್ಲಿ ಅವರು ಸೋಮಶೇಖರ್ ಅಂತೇಳಿ ಹೊಸದಾಗಿ DO ಬಂದ್ದಾರೆ. ಅವರು ಭಾಳ ದಕ್ಷ ಆಡಳಿತಗಾರರು. ಅವ್ರು ಬಂದಮೇಲೆ ಇಲ್ಲಿ ಭಾಳಷ್ಟು ಸುಧಾರಣೆ ಮಾಡ್ಯಾರ ಇಲಾಖೆಯಲ್ಲಿ. ಇವತ್ತು ಮಕ್ಕಳಿಗೆ ಊಟ ಇರ್ಬೋದು, ಎಲ್ಲ ಊಟ, ನಾಷ್ಟ, ಸ್ನ್ಯಾಕ್ಸು ಎಲ್ಲನೂ ಕೂಡ ಹಾಕ್ತಾರಿಲ್ಲ. ಚೆಕಪ್ ಮಾಡೋದು, ಅವ್ರಿಗೆ ವಾರ್ಡನ್ಗಳಿಗೆ ಡೈಲಿ ಹಾಸ್ಟೆಲ್ಗೆ ಹೋಗೋದು. ಇಲ್ಲದ ಕೆಲವೊಂದು ವಾರ್ಡನ್ಗಳು ವಾರಕ್ಕೊಮ್ಮೆ ಹಾಸ್ಟೆಲ್ಗೆ ಹೋಗ್ತಿಲ್ಲ. ಈಗ ಇವ್ರು ಬಂದ್ಮ್ಯಾಗ ಟೈಪ್ ಮಾಡಿದ್ದಕ್ಕೆಲ್ಲ ಸೀದಾ ನಡೆದವ್ರಿಗೆ ಈಗ ನಡೆದವ್ರಿಗೆ ಕೆಲವೊಂದು ಸಂಘಟನೆಯವರು ಏನಂತಾರೆ ಅಂದ್ರೆ ಅವ್ನು ಭ್ರಷ್ಟನ, ನೀಚನ ಅಂಥವ್ರು ಇರಬಾರ್ದು ಗುಲ್ಬರ್ಗ. ಇವತ್ತಿಗೂ ಕೂಡ ನಾವು ಸಂಘಟನೆ ಕಟ್ಟಿ 12 ವರ್ಷ ಆಯಿತು. ಅದರಲ್ಲಿ ಒಳ್ಳೆಯ BCM ಅಧಿಕಾರಿ ಬಂದಿದ್ದು ಇವರೇ, ಸೋಮಶೇಖರ್. ಒಳ್ಳೆಯ ಅಧಿಕಾರಿ ಒಳ್ಳೆ ಅನ್ಬೇಕು. ಕೆಲವು ಮಾಧ್ಯಮದವ್ರು ನಮ್ಗೆ ನೀವು ಒಳ್ಳೆಯ ಹೆಂಗೆ ಅಂತೀರಿ, ಅವ್ನು ಕಳ್ಳನ ಅಂತೇಳಿ ಮೊನ್ನೆ ಪ್ರೆಸ್ ಮೀಟ್ ಮಾಡಿದಾಗ ವಾದ ವಿವಾದ ಮಾಡಿದ್ರು. ನಾ ಹೇಳಿದೆ, ಅವ್ನು ಕಳ್ಳನ ಅಂತಂದ್ರೆ ನಾವು ಒಳ್ಳೆಯವನ ಅಂತ ಒಳ್ಳೆಯವನಿಗೆ ಒಳ್ಳೆಯವ ಅಂತೀವಿ. ಆ ಕೇಸ್ ಕೋರ್ಟಿಗೆ ಹೋದ್ರೂ ಕೋರ್ಟ್ನಾಗ ಹೋಗಿ ನಾವೇ ಸಾಕ್ಷಿ ಹೇಳ್ತೀವಿ ಒಳ್ಳೆಯವನಂತ. ಒಳ್ಳೆಯವೆಂದು ಕೆಟ್ಟದ್ದು ಮಾಡಲ್ಲ, ಯಾರೇ ಇರಲಿ. ಅವ ಒಳ್ಳೆ ಮನುಷ್ಯ ಕೆಟ್ಟದ್ದು ಎಂದೂ ಮಾಡಲ್ಲ. ಒಳ್ಳೆ ಬುದ್ಧಿನೇ ಇರ್ತದೆ. ಅವು ಕೆಟ್ಟ ಬುದ್ಧಿ ಇದ್ದವು, ಕೆಟ್ಟವೇ ಇರ್ತಾವೆ. ಎಷ್ಟೇ ನಾಟಕ ಡ್ರಾಮಾ ಮಾಡಿದ್ರೂ ಕೆಟ್ಟ ಬುದ್ಧಿನೇ ಇರ್ತದೆ. ಒಳ್ಳೆಯ ಅಧಿಕಾರಿ ಅವ್ರ ಮೇಲೆ ಯಾವುದೇ ಕ್ರಮ ಜರುಗಿಸಬೇಕಂತೂ ಕೂಡ ಈ ಹೋರಾಟ ಮೂಲಕ ನಾವು ಮಾನ್ಯ ಜಿಲ್ಲಾಧಿಕಾರಿಗಳಲ್ಲಿ ಒತ್ತಾಯಿಸ್ತೀವಿ. ಅಲ್ಲೇ ನಮ್ಮದು ಸೇವಾ ಭದ್ರತೆ ಕೊಡಬೇಕು. ಕನಿಷ್ಠ ವೇತನ ಸರ್ಕಾರ ಒಪ್ಕೊಂಡಂಥ 25,714 ರೂಪಾಯಿ ಏಪ್ರಿಲ್ದಾಗ ಒಪ್ಕೊಂಡರೆ ಇಲ್ಲಿವರೆಗೆ ಅದು ಇಂಪ್ಲಿಮೆಂಟ್ ಆಗಿಲ್ಲ. ಅದು ಮಾಡಬೇಕು. ಮೊನ್ನೆ ನಾವು ಬೆಂಗಳೂರು ಹೋರಾಟಕ್ಕೆ ಹೋದಾಗೂ ಕೂಡ ಮಂತ್ರಿ ಲಾಡ್ ಅವ್ರಿಗೂ ಭೇಟಿಯಾಗಿ ಮಾತಾಡಿವಿ. ಅದಕ್ಕೆ ಅವರು ಇಲ್ಲ ಮಾಡ್ತೀವಿ, ನಮ್ಮಲ್ಲಿ ಬಜೆಟ್ ಇಲ್ಲ ಅಂತ. ಇದೇನು ಈಗ ಸದ್ಯಕ್ಕೆ ಸರ್ಕಾರದಾಗ ಯಾವುದೇ ಬಜೆಟ್ ಇಲ್ಲ, ಇದು ಲಂಗ ಸರ್ಕಾರ ಆಗ್ಯದ. ಹೀಗಾಗಿ ನಮಗೆ ಅವ್ರು ಒಪ್ಕೊಂಡು ಕೊಡ್ಲಾರ್ದಪ್ಲೆ ಅವ್ರ ಬಳಿ ಖಜಾನ ಖಾಲಿ ಆಗ್ಯದ. ಆದ್ಮೇಲೆ ಕೊಡ್ತೇವೆ, ಅರಿಯರ್ಸ್ ಮಾಡಿ ಕೊಡ್ತೇವೆ ಅಂತ ಹೇಳ್ತಾರೆ. ಅದು ವಾರಕ್ಕೊಂದು ರಜೆ ಕೊಡಬೇಕಂತ ಪ್ರಮುಖ ಬೇಡಿಕೆ. ಇವತ್ತು ರಜೆ ಹೆಂಗದ ಸಮಸ್ಯೆ ನಮ್ಮ ಹೆಣ್ಮಕ್ಳಿಗೆ ಅಂದ್ರೆ, ಮುಂಜಾನೆ 6ಕ್ಕೆ ಬಂದ್ರೆ ರಾತ್ರಿ 9ಕ್ಕೆ ಮನೆಗೆ ಹೋಗ್ತಾರೆ. ಆ ಮಕ್ಕಳು ಮಲ್ಕೊಂಡಿರ್ತಾವೆ 6ಕ್ಕೆ ಬರೋ ಮುಂದೆ, ಮತ್ತು 9ಕ್ಕೆ ಮನೆಗೆ ಹೋದಾಗೂ ಮಲ್ಕೊಂಡೇ ಇರ್ತಾವೆ. ಅವು ಸಾಲಿ ಓದ್ಲತ್ತವ ಇಲ್ಲ, ಏನು ಮಾಡತ್ತಾರ, ಅವ್ರಿಗೆ ಏನು ಕಷ್ಟ ಅದ, ಏನು ಬ್ಯಾಸರಿಗೆ ಏನು ಬಂತು, ಏನು ಕೇಳಪ್ಲೇನೇ ಇಲ್ಲ. ಈ ಹೆಣ್ಮಕ್ಳಿಗೆ ಟೈಮೇ ಸಿಗೋಲ್ಲ. ಅದಕ್ಕೆ ನಾವು ಹೇಳ್ತೀವಿ, ಹೋಗಿ ವಾರಕ್ಕೆ ಒಂದರ ರಜೆ ಕೊಟ್ಟರೆ ಅವ್ರ ಮಕ್ಕಳು ಗಂಡದೇರು ಅವ್ರು ಸರಿ ಅವ್ರ ಸಂಸಾರದು ಏನು ಮಾಡಬೇಕು ಏನಿಲ್ಲ ಸ್ವಲ್ಪ ಮಾತುಕತೆ ಆಡ್ತಾರೆ. ಅದಕ್ಕೆ ಅವರಿಗೆ ನಾವು ಅವ್ರದ್ದು ಮನೆ ವಿಚಾರದಾಗ ಇವತ್ತು ಕಿರಾಣಿ ಅಂಗಡಿದವ ಅನ್ನೋದನ್ನು ವಾರಕ್ಕೊಂದು ರಜೆ ಕೊಡ್ತಾನೆ. ಖಾಸಗಿ ಬಟ್ಟೆ ಅಂಗಡಿ, ಕಿರಾಣಿ ಅಂಗಡಿ ಇವರೆಲ್ಲ. ಅದು ಸರ್ಕಾರದಾಗ ಇದ್ದೇವೆ ನಾವು, ಸೌಕಾರನ ಬಳಿ ಇಲ್ಲ. ಸರ್ಕಾರದಾಗ ಇದ್ದರೆ ನಮಗೆ ವಾರಕ್ಕೊಂದು ರಜೆ ಕೊಡಲ್ಲ ಅಂದರೆ ಹೆಂಗೆ? ವಾರಕ್ಕೊಂದು ರಜೆ ಕಡ್ಡಾಯವಾಗಿ ಕೊಡಲೇಬೇಕು ಅಂತ ನಮ್ಮ ಒತ್ತಾಯ ಅದ. ಮತ್ತು ಈ ಕನಿಷ್ಠ ವೇತನ ಜಾರಿ ಮಾಡಬೇಕು, ರಜೆ ಕೊಡಬೇಕು. ಸಿಬ್ಬಂದಿ ಹೊಡೆದ್ರೆ ಮತ್ತು ಮುಂದಿನ ಕ್ರಮ ಏನು? ಈಗ ಸಿಬ್ಬಂದಿ ಕಡಿತ ಮಾಡ್ಯಾರ. ಸಿಬ್ಬಂದಿ ಹೊಸ ಹಾಸ್ಟೆಲ್ಗಳಿಗೆ 4 ಜನ ಕೊಟ್ಟರೆ ಈ BCM ಸೋಷಿಯಲ್ ಹೆಲ್ಪರು. ಇಲ್ಲಿ 2017 ಮ್ಯಾಗ ಮ್ಯಾಲೆ ಚಾಲುವಾಗಿ ಹಾಸ್ಟೆಲ್ಗಳು 18 ನಮ್ಮ ಜಿಲ್ಲೆದ ಕ್ರೈಸ್ ವಸತಿನಿಲ್ಲ 7 ಮಂದಿ ಹಾರ. ಮೊದಲೆಲ್ಲ ಹಳಿ 40 ಹಾಸ್ಟೆಲ್ಗಳಿಗೆ 11 ಜನ ಹಾರ. ಹೊಸವು ಪ್ರಾರಂಭ ಆಗಿದ್ದಕ್ಕೆ 7 ಮಂದಿ. ದೊಡ್ಡ ಬಿಲ್ಡಿಂಗ್, ಅದು ಸಂಭಾಳಿಸ್ಲಿಕ್ಕೆ ಆಗಲ್ಲ, ಸತ್ತು ಹುಟ್ಲತ್ತಾರ ಪುನಃ. ಈಗ BCM ಹಾಸ್ಟೆಲ್ದವ್ರು ಹಂಗೆ ಅದ, 4 ಜನ ತೊಗೊಂಡಾರ, 5 ಜನ ತೊಗೊಂಬದು. ಆ 4 ಜನ ಸತ್ತು ಹುಟ್ಟಿದಂಗೆ ಮುಂಜಾನೆ ಬಂದ್ರಂದ್ರೆ ರಾತ್ರಿ ತನಕ ದುಡಿಬೇಕು. ಹಾಗೆ ಕಮ್ಮಿ ಬೆಳಪ್ಲೆ ಇಲ್ಲ, ಕಮ್ಮಿ ಬಿದ್ದರೂ ಹುಡುಗರು ಶುರು ಆಯ್ತು. ಅದಕ್ಕೆ ಆ ಸಿಬ್ಬಂದಿ ಏನು ಕಡಿತ ಮಾಡ್ಯ ಸರ್ಕಾರ ಆ ಆದೇಶ ವಾಪಸ್ ಪಡಿಬೇಕಂತೂ ಕೂಡ ಇವತ್ತು ಈ ಹೋರಾಟ ಮೂಲಕ ಒತ್ತಾಯಿಸ್ತೇವೆ. ಮೊದಲಿನಂತೆ 100ಕ್ಕೆ 5 ಜನ ಏನು ಸಿಬ್ಬಂದಿ ಇತ್ತು, ಆ ಸಿಬ್ಬಂದಿಗಳು ನೇಮಕಾತಿ ಮಾಡ್ಕೋಬೇಕು. ವಿದ್ಯಾರ್ಥಿಗಳ ಸಂಖ್ಯೆ ಹೆಚ್ಚಿಗೆ ಮಾಡಿಬಿಡೋದು. 100 ಇದ್ದ ಮಕ್ಕಳ ಮೇಲೆ 150, 170, 200 ಮಕ್ಕಳಿಗೆ ಹಾಕ್ತಾರೆ. ನೀವು 5 ಮಂದಿ ಸಾಯಿರಿ ಅಂತಾರೆ. ಇದೇ ಅಂತ ಜುಲುಮದ. ಸಿಬ್ಬಂದಿ 5 ಜನ ಮಕ್ಕಳು ಹೆಚ್ಚಿಗಾದಾಗ ಸಿಬ್ಬಂದಿನೂ ಹೆಚ್ಚಿಗೆ ಬೇಕಾದ್ರೆ ಇಲ್ಲಂಥದ್ದು. ಈಗ ನೀವೇ ನೋಡ್ಕೋಬೇಕು ಅವ್ರಿಗೆ ಅಂದರೆ ಹೆಂಗೆ ನೋಡ್ಕೋಬೇಕು? ಇವತ್ತು ಎಷ್ಟೋ ಮಂದಿ ನಮ್ಮ ನೌಕರರು ಅನಾರೋಗ್ಯದಿಂದ ಹಾಸ್ಪಿಟಲ್ ತಿರುಗೋದು, ಇವ್ರ ಪಗಾರೆಲ್ಲ ಹಾಸ್ಪಿಟಲ್ಗೆ ಹಾಕೋ ಪರಿಸ್ಥಿತಿ ಬಂದರು. ಈ ಏಜೆನ್ಸಿಗಳು ಅವ್ರಿಗೆ ESI ಕಾರ್ಡ್ನೂ ಕೂಡ ಮಾಡಿಕೊಟ್ಟಿಲ್ಲ ಎಲ್ಲರಿಗೆ. ಹೀಗಾಗಿ ನಾವೇನು ಒತ್ತಾಯ ಮಾಡ್ತೇವೆ ಅಂತಂದರೆ, ಕನಿಷ್ಠ ವೇತನ ಜಾರಿ ಮಾಡಿರಿ, ಬೀದರ್ ಮಾದರಿ ಕೊಡ್ರಿ, ರಜೆ ಕೊಡ್ರಿ. ಈಗೇನದ ಇವರಿಗೆಲ್ಲ ಏನು ಸಿಬ್ಬಂದಿ ಕಡಿತ ಮಾಡಿದ್ದು ವಾಪಸ್ ತೊಗೊಂಡು ಎಲ್ಲರಿಗೆ ಸಿಬ್ಬಂದಿಗಳು ಹಿಂದಿನಂತೆ ಕೊಡ್ರಿ ಅಂತ ಕೇಳುತ್ತೆ. ಹೊಸದೇನು ಇವ್ರಿಗೆ ಮಾಡಲತ್ತಿಲ್ಲ. ಹಿಂದಕ್ಕೆ 30-40 ವರ್ಷ ಹಿಡಿದು ಇದ್ದಂಥ ಸಿಬ್ಬಂದಿ ಇವ್ರ ಸರ್ಕಾರ ಬಂದು ಸಿದ್ದರಾಮಯ್ಯನ ಸರ್ಕಾರ ಕಟ್ ಮಾಡಿ ಇಷ್ಟರಿಗೆ ದುಡಿ ಅಂದ್ರೆ ಕತ್ತಿ ದುಡ್ದಂಗೆ ಕತ್ತಿನೂ ದುಡಿಯಂಗಿಲ್ಲ ಅಷ್ಟು. ಅದಕ್ಕೆ ಹೆಚ್ಚಿಗೆ ಜನ ನಮ್ಮ ಜನ ದುಡಿತಾ ಇದ್ದಾರೆ. ಆ ಆದೇಶ ವಾಪಸ್ ತೊಗೊಂಡು ಹೊಸ
ಒಂದು ಏನು ಹಳಿದು ಪದ್ಧತಿ ಅದ ಅದರಂತೆ 100 ಜನ ನೇಮಕಾತಿ ಮಾಡ್ಕೋಬೇಕು. ಮತ್ತು ಕೆಲಸ ಕಳ್ಕೊಂಡ್ರಿಗೆ ಪುನಃ ಕೆಲ್ಸಕ್ಕೆ ತೋರಿ. ಹೊಸ ಹಾಸ್ಟೆಲ್ಗಳಿಗೆ ಹೊಸದಾಗ ತೊಗೊಬೇಡ್ರಿ. ನಮ್ಮವ್ರಿನ ಎಷ್ಟೋ ಮಂದಿ ಉಳ್ದಾಗ ಕೆಲಸ ಕಳ್ಕೊಂಡ್ರು ಹೊರಗರ ಅವ್ರಿಗೆ ತೊಗೋರಿ ಅಂತಲೂ ಕೂಡ ಈ ಹೋರಾಟ ಮೂಲಕ ಸರ್ಕಾರಕ್ಕೆ ಒತ್ತಾಯಿಸ್ತೀವಿ. Let's go.